ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರಿಶ್ರೀ ಹೊಸಪೇಟೆ. ಅದು 1956ರಲ್ಲಿ ದಿ ಟೆನೆಂಟ್ ಫಾರ್ಮಿಂಗ್ ಸೊಸೈಟಿರವರು ರೈತರಿಗೆ ಉಳಿಮೆ ಮಾಡಲು ಭೂಮಿ ನೀಡಿದರು. ಆದರೆ ಆ ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ. ಅಷ್ಟಕ್ಕೂ ರೈತರಿಗೆ ಬಂದಿರೋ ಆ ಸಂಕಷ್ಟ ಏನು ಅಂತೀರಾ? ನೀವೇ ನೋಡಿ. ಹೌದು, ಈ ರೈತರೆಲ್ಲ ಧಾರವಾಡ ತಾಲೂಕಿನ ಮಾದನಬಾವಿ ಗ್ರಾಮದವರು. 1956ರಿಂದ ಇಲ್ಲಿಯವರೆಗೆ ಮಾದನಬಾವಿ ಗ್ರಾಮದಲ್ಲಿನ ಸುಮಾರು 580 ಎಕರೆ ಜಮೀನನ್ನು ಸಾಗುವಳಿ ಮಾಡುತ್ತಾ ಬಂದವರು. ಆದರೆ ಇದೀಗ ಅವರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದೆ. ಅಂದಹಾಗೆ ಗುಜರಾತ್ ಮೂಲದ ಬಾಪು ಸಾಹೇಬ್ ಸಾವಂತ ಎಂಬುವವರು ಮಾದನಬಾವಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಸುಮಾರು 580 ಎಕರೆ 37 ಗುಂಟೆ ಜಾಗ ಹೊಂದಿದ್ದರು. 1956ರ ಬಾಂಬೆ ಟೆನೆನ್ಸಿ ಕಾಯ್ದೆ ಪ್ರಕಾರ ಈ ಜಮೀನನ್ನು ಕರ್ನಾಟಕ ಸರ್ಕಾರದವರು ತಮ್ಮ ಸುಪರ್ದಿಗೆ ಪಡೆದು ದಿ ಟೆನೆಂಟ್ ಫಾರ್ಮಿಂಗ್ ಸೊಸೈಟಿಗೆ 20 ವರ್ಷಗಳವರೆಗೆ ಸಾಗುವಳಿ ಮಾಡಲು ಬಿಟ್ಟುಕೊಟ್ಟಿತು. ಸೊಸೈಟಿಯು ತನ್ನ ಸದಸ್ಯರ ಮಾಗಣಿ ಪ್ರಕಾರ ಸಾಗುವಳಿ ಮಾಡಲು ಕೊಟ್ಟಿದೆ. ಸಾಗುವಳಿ ಮಾಡಿಕೊಂಡು ಅದರಾಗ ಅದೇವ್ರಿ ಇದನ್ನ ಕೆಲವು ಮಂದಿ ಖರೀದಿ ಹಿಡಿದೇವು ಅಂತೇಳಿ ಧಾರವಾಡ ಪತ್ತಾರ ಅಂತ ಹೇಳ್ರಿ ಅವ ನಮ್ಮನ್ನು ದಬ್ಬಾಳಿಕೆ ಮಾಡಿ ನಿಮಗೆ ಹೊಲ ಕೊಡಿಸ್ತೇನೆ ನಾ ಕೊಡ್ತೇನೆ ಅಂಥೇಳಿ ನಮ್ಮನ್ನು ಸಾವಮ್ಮ ಹರ್ಜನ ನಾವು ಬೇಕ್ರಿ ನಿಮ್ಗೆ 4 ಎಕರೆ ಹೊಲ ಕೊಡ್ತೇನೆ, ನಮ್ಮನ್ನು ಬಿಟ್ಟು ಹೋಗ್ರಿ, ನೀವು ನಮ್ದು ಇದನ್ನು ತಡು ಬೇಡ್ರಿ ಅಂದ್ರೆ ಅವ್ರು. ನಿನ್ನ ಹೊಲ ಬೇಡ ಏನು ಬೇಡ, ನಾವೇನು ಸಾగు ಮಾಡ್ಯಾವಲ್ರಿ, ನಾವು ಅದನ್ನು ಮಾಡ್ಕೊತ ಹೋಗ್ಯವು. ನೀವು ಖರೀದಿ ಹಿಡ್ದವ, ನೀ ಯಾರು ಖರೀದಿ ಕೊಡ್ತೀವಿ ಕೊಡ್ಬಾ, ನಿಮ್ಗೆ ನಮ್ಗೆ ಐತಿ ಅಂತ ಹೇಳಿನ್ರಿ ನಾವು. ಇನ್ನು ಅಂದಿನಿಂದ ಇಲ್ಲಿಯವರೆಗೂ ಮಾದನಬಾವಿ ಗ್ರಾಮದ ಸುಮಾರು 135-140 ಜನ ರೈತರು ಭೂಮಿಯನ್ನು ಸಾಗುವಳಿ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಈಗಿನ ಕೆಲ ಅಧಿಕಾರಿಗಳು ಆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದೇವೆ, ನೀವು ಭೂಮಿ ಬಿಟ್ಟುಕೊಡಿ ಎಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. 1956ನೇ ಸಾಲಿನಿಂದ ಇವತ್ತಿನವರೆಗೆ ಕಬ್ಜಾದೊಳಗೆ ನಾವದೇವು. ಮುಂದೆ ಈ ಕೆ ಮಾಯಪ್ಪ ತಾಲೂಕಾ ಬಿಡಿವು, ಮುಂದೆ ಗ್ರಾಮದ ತಲಾಟಿ ನಾವು ಪವರ್ ಆಫ್ ಅಥಾರಿಟಿ ತೊಗೊಂಡೇವಂತ ಕೆಲವು ಜನರಿಗೆ ಬೇರೆದವ್ರಿಗೆ ಮಾರಿ ಅದನ್ನು ನಮ್ಮನ್ನು ಒಕ್ಕಲೆಬ್ಬಿಸಿ ತಾವು ಇದನ್ನು ಮಾಡ್ಬೇಕಂತ ಇದನ್ನು ಮಾಡಕೈತಾರೆ. ಅದಕ್ಕೆ ನಾವು ಕೆಲವು ಮಂದಿನ ಹೊರಗೆ ಹೋಗಿಲ್ಲ, ಕೆಲವು ಮಂದಿನ ಪಾಪ ಹೊಡೆದು ಬಡ್ದು ಮಾಡಿ ದವಾಖಾನೆಗೆ ಅಡ್ಮಿಟ್ ಆಗಿ ಏನೇನೋ ಆಗಿ ಅವ್ರು ಹೆದರಿಸಿ ಬೆದರಿಸಿ ಪೀಕ್ ತೊಗೊಂಡು ಹೋಗಿದ್ದಾರೆ. ನಮಗೆ ತೊಂದರೆ ಕೊಡಕತ್ತವ್ರಿಗೆ ಹುಲಿವಾರದ ಜನರು. ಅದು ಮಾದನಬಾವಿ ಜಮೀನು ರೀ. ತೇಗೂರವರು, ಧಾರವಾಡದವರು ಇವರೆಲ್ಲ ನಮ್ಮ ಮ್ಯಾಗ ದಬ್ಬಾಳಿಕೆ ಚಾಲು ಮಾಡಿದ್ದಾರೆ. ಇಲ್ಲೇ ಪತ್ತಾರ ಅಂತ ಒಬ್ಬ ದಾಡನವ, ಅವ 50 ಎಕರೆ ತೊಗೊಂಡ್ರೆ ನಮ್ಮ ಒಂದು ಕಡಿಮೆ ಅಂತೇಳಿ ಅವ್ನು ಬರ್ತಾನೆ. ಅವ ನಮ್ಮ ಮ್ಯಾಗ ಅವನು ಒಂದು ಸಲ ಕಂಪ್ಲೀಟ್ ಕೊಟ್ಟ. ತಾನಾಗ ಕಟ್ಗೆ ಲೂಟ್ ಮಾಡಿ ಕಟ್ಗೆ ಕೇಸ್ ನಮ್ಮ ಮ್ಯಾಗ ಹಾಕಿದ. ಅಲ್ಲೇ ಇತ್ಯರ್ಥ ಮಾಡ್ಬೋದಂದ್ರೆ ಪೊಲೀಸರಿಗೆ ಹೇಳಿದ್ರು ನಾವಂತೂ ಕಟ್ಗೆ ತಂದಿಲ್ಲ, ಇವರ ಮಾರಿದಾರು, ನಾವು ಎಲ್ಲಿ ಕೊಟ್ಟಾರ ಅನ್ನೋದನ್ನು ತೋರಿಸ್ತೇವೆ ಅಂದಾಗ ಅವು ಪತ್ತಾರ ಅಲ್ಲಿಂದ ಕೈ ಬಿಟ್ಟು ನಮ್ಮ ಈಗ ನಮಗೆ ದಬ್ಬಾಳಿಕೆ ಚಾಲು ಹೋಯ್ತು. AC ಅವ್ರಿಗೆ ಮುಕ್ತವಾಗಿ ನಮಗೆ ಏನರ ಒಂದು ಪರಿಹಾರ ಕೊಡ್ಬೇಕಂತ ನಾವು ಬೇಡ್ಕೊಳಕ್ಕೆ. ಇದಲ್ಲದೆ ಕೆಲವೊಂದಿಷ್ಟು ಜನ ಜಮೀನಿಗೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಹಲ್ಲೆ ಕೂಡ ನಡೆಸಿದ್ದಾರೆ. ಭೂಮಿಯಲ್ಲಿನ ಬೆಳೆ ಕೂಡ ನಾಶಪಡಿಸಿದ್ದಾರೆ. ಈ ಸಂಬಂಧ ಅನೇಕ ದೂರು ಪ್ರತಿದೂರುಗಳು ಸಹ ದಾಖಲಾಗಿವೆ. ಮೂಲ ಮಾಲೀಕರ ಯಾವುದೇ ಕಿರಿಕಿರಿ ಇಲ್ಲದೆ ಇದ್ದರೂ ಕೆಲವೊಂದಿಷ್ಟು ಅಧಿಕಾರಿಗಳು ಮಾಲೀಕರನ್ನು ಸೃಷ್ಟಿಸಿ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಹೀಗಾಗಿ ಉಪವಿಭಾಗಾಧಿಕಾರಿಗಳು ಕೂಡಲೇ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಅವ್ರ ಕಡೆಯಿಂದ ನಾವು ಪವರ್ ಆಫ್ ಅಥಾರಿಟಿ ತೊಗೊಂಡಿದ್ದೇವೆ, ಖರೀದಿ ಮಾಡಿದ ಯಾರು ಕೆ ಮಾಯಪ್ಪ ತಾಲೂಕಾ ಬಿಡಿರು, ಗ್ರಾಮದ ತಲಾಟಿ ಕೆ ಮಿನಾಮತಿ, ಅವು 20 ಎಕರೆ ಹೊಡ್ಕೊಂಡಾನು, ಅವ್ನು 40 ಎಕರೆ ಹೊಡ್ಕೊಂಡಾನು, ಅವರು ತಮಗೆ ಬೇಕಾದವ್ರಿಗೆ ಮಾಡ್ಕೊಂಡಾನು. ಅವ ಇದನ್ನು ಒಕ್ಕಲೆಬ್ಬಿಸಿ ಇದನ್ನೆಲ್ಲ ಒಟ್ಟು ಒಂದು ಏನೋ ಮಾಡ್ಬೇಕಂತ ಬೇಕಾಗಿ ಸರ್. ನೀವು ಇಂಥವು ಆಸ್ತಿಗಳು ಹಿಂದೆ ಏನು ಆಸ್ತಿಗಳು ಇದಾವಲ್ರಿ, ಇವ ನನ್ನ ಆಸ್ತಿ ನೀವು ಕೊಟ್ಟು ಬಿಡಿದ್ರಿ ಖರೀದಿ. ಮೂರು ಮಾಲಕರ ಬಂದು ಕಲ್ವಿ ಕೊಟ್ಟಿಲ್ಲ, ಮಾಲಕರೇ ಇಲ್ಲ. ಇವರು ಮಾಲಕರದ ಕೇಸ್ ಚಿನ್ನಲ್ಲೇ ಪೆಂಡಿಂಗ್, ಮಾಲಕರಂತೂ ಇಲ್ಲೇ ಇಲ್ಲ. ನಾವು ಸಭೆನೇ ಅವಾಗ ನಮ್ಮ ಸಂಘದಿಂದ ಒಂದು ತುಂಬಿಸಿ. ಒಟ್ಟಾರೆ ರೈತರನ್ನು ಇದೀಗ ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದ್ದು, ಸರ್ಕಾರವಾಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಈ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತದೆಯೋ ಕಾದು ನೋಡಬೇಕಿದೆ. ಇದಿಷ್ಟು ಈ ಹೊತ್ತಿನ ಮಾಹಿತಿ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ 1 TV ಕನ್ನಡ. ಇದು ಪ್ರತಿಕ್ಷಣ ಪ್ರಜಾಪರ.